ದಿಗ್ಗಜರು ಮಂಡಯವಾಗಿಸಿ ನನಗೆ ಶರಣಾಗತರಾದರು. ಎನ್ನ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಕೋಟಿ ಕೋಟಿ ಕೆಂಬ ಕಡು ರಮಸಕ್ಕೆ ಹಸ್ತಕುಲ ಪರ್ವತಗಳು ಭಾರತಿ ಎನ್ನ ಕರ ತೋಳ್ ನಡೆಯುವ ಕಟ್ಟದ ಹೊಡೆತಕ್ಕೆ ಆಕಾಶ ಮಂಡಲದ ತಾರೆಗಳು ಭಾರತಿ ಎನ್ನ ಪಾದತ್ರಾಣಕ್ಕೆ ಕಕ್ಕನೆ ಈ ಭೂಮಂಡಲವು ತಕ್ಕಿ ಸಿಕ್ಕಂಜಲ ಕುಗ್ಗಿ ಪಣಿಪತಿಯ ನೆತ್ತಿಯೊಳಿರುವ ಮಾಣಿಕ್ಯವು ಎಲ್ಲಾ ಸಾರಥಿ ಭೂಪತಿ ಇದು ಅಲ್ಲದೆ ಮತ್ತೇನ ದೇವ? ಇಂದ್ರ ಅಗ್ನಿ ಯಮ ನೈತ್ಯ ವರುಣ ವಾಕ್ಯ ಕುಬೇರ ಈಶಾನ್ಯರೆಂಬ ಹಷ್ಟ ದಿಕ್ಪಾಲಕರು ಎಣ್ಣೆಯ ಉಪಟಳಕ್ಕೆ ತಡೆಯಲಾರದೆ ನಾರದ ಕರ್ಕಂಬರಿ, ನಾರದ ನಾರದ ನಾರದ. ಎಲ್ಲಾ ಸಾರಥಿ ಭೂಪತಿ ತಮ್ಮ ತಮ್ಮ ಅಧಿಕಾರಗಳನ್ನೆನಗೊಪ್ಪಿಸಿ ಅರಣ್ಯ ವಂಶರು ಎಂತ ಕಟುಕೃತರ ಜಗದ್ಭೀಕರ ಅತಿ ಭಯಂಕರ ಶಾತ ಕವಚ ರಾಕ್ಷಸ ಸಾಮ್ರಾಟ ಕುಮಾರ ಕುಂಬಿನಿ ಅಮ್ಮನವರ ಗರ್ಭೋದ್ಭೀತ ಸುಧಾಕರ ಲೋಹಾವತಿ ಎಂಬ ಪಟ್ಟಣವನ್ನು ಪರಿಪಾಲಿಸುವ ದಿಟ್ಟ ಶಕ್ತಿ ಸುಧರ ತನ್ನ ಶ್ರೇಷ್ಠ ಸಹೋದರ ಪ್ರಸೂದನೆಂಬ ಸೂರನಿಗೆ ಸಮದಂಡಿಯಾದ ಕಂಡು ಕಲಿಜಿಲ್ಲ ಕಂಡು ದಿಗ್ಮಂಡಲವು ಜೈ ಬೇರೆ ಮುಡಿಸಿ ಸಾರಥಿ ಅತಿ ವೀರ ಪ್ರಸೂದನ ಮಹಾರಾಜರ ಇವಾದರೆ ಬಂಗಾರದಿಂದ ಕಂಬಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಾವೇನ ದೊರೆಯೇ ಮೊದಲು ಇಲ್ಲಿ ಮುಂದೆ ನಿಂತ್ಕೊಂಡ ಪ್ಯಾಂಟ್ ಹರಿಯೇ ಎಂತ ಕುಂದ್ರಂತ ಎಲ್ಲ ಈ ಸಾರಥಿ ಭೂಪತಿ ಈ ಸುಂದರವಾದ ಸಭಾ ಮಂದಿರಕ್ಕೆ ನಾ ಬಂದ ಕಾರಣವೇನೆಂದರೆ ಏನು ದೇವ? ಇಂದಿನ ದಿನ ಸುರರಿಗೆ ಸಿಂಹ ಶಕ್ತಿ ಸ್ವರೂಪನ ಹತಕಟ್ಟು ಕಲಿತುರಿಣ ಕಾಲ ರುದ್ರನ್ ಹೋಲ್ ರೌದ್ರಿಕದಿ ಮೊಹರವಂ ಪಡೆದು ವೀರನೆಂದೆನಿಸಿಕೊಂಡಿರುವ ನಮ್ಮ ಅಗ್ರಜರು ಕರೆಸಿದ ಕಾರಣ ಬರೋಣವಾಯಿತು ಗಂಡಿಯ ಸಾರಥಿ ನಮ್ಮ ಅಗ್ರಜವನ್ನು ತೋರಿಸುವ ಜಾಗೃತಿ. ನಿಮ್ಮಿಷ್ಟರಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಡಾಕ್ಟರ್ ಬಸವರಾಜ್ ಸರ್ ಅವರು ಪ್ರಸೂದನ ಪಾತ್ರ ಮಾಡಿದ್ರೆ ಒಂದು ಬೆಳ್ಳಿ ಕಡಗ ಮತ್ತು ಒಂದು ಬೆಂಗಳೂರು ಒಂದು ಮಹಾನ್ ಪ್ರಕಾರ ಮಾಡಿದ್ದಾರೆ.